ಲೋಕಸಭೆ ಚುನಾವಣೆ ಬಳಿಕ ಪ್ರತಿಷ್ಠಿತೆಯ ಕಣವಾಯ್ತ ಹಾಗಾದ್ರೆ ಮಂಡ್ಯ ನಗರಸಭೆ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಸ್ವಾಮಿಗಳ ನಡುವಿನ ಸಮರಕ್ಕೆ ಮತ್ತೆ ಮಂಡ್ಯ ವೇದಿಕೆ ಆಗ್ತಾ ಇದೆಯಾ? ಅಧ್ಯಕ್ಷ ಗಾದಿ ಹಿಡಿಯೋಕೆ ಬದ್ಧ ವೈರಿಗಳ ನಡುವೆ ಮೆಗಾ ಫೈಟ್ ಜೋರಾಗಿ ನಡೀತಾ ಇದೆ. 35 ಸದಸ್ಯ ಬಲದ ಮಂಡ್ಯ ನಗರಸಭೆಯಲ್ಲಿ ಎರಡನೇ ಅವಧಿಗೆ ಚುನಾವಣೆ ಆಗ್ತಾ ಇದೆ. ಅದು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಗಾದಿಗಾಗಿ. ಇಲ್ಲಿ ಸ್ವಾಮಿಗಳ ಜಟಾಪಟಿ, ಅದಕ್ಕೂ ಕೂಡ ಮುಂದಿನ ಹಂತದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಯಾರು ಸ್ವಾಮಿಗಳು ಅಂತ ಹೇಳಿದರೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು, ಹಾಗೆಯೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿಯವರು. ಇವರ ನಡುವೆ, ಇವರ ಬಣಗಳ ನಡುವೆ ಬಿಗ್ ಫೈಟ್ ಅಂತೂ ಏರ್ಪಟ್ಟಿದೆ. ಮಂಡ್ಯ ನಗರಸಭೆ ಒಂದು ಕಡೆಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಾ ಇದೆ. ಮಂಡ್ಯದಲ್ಲಿ ಬಿರುಸುಗೊಂಡಿದೆ ಅಧ್ಯಕ್ಷ ಹಾಗೆಯೇ ಉಪಾಧ್ಯಕ್ಷ ಎಲೆಕ್ಷನ್. ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿಗೆ ಪ್ರತಿಷ್ಠೆ ಆಗ್ಬಿಟ್ಟಿದೆ. ಅಧಿಕಾರ ಕಸಿದುಕೊಳ್ಬೇಕು ಎನ್ನುವಂಥ ಹಠ ಇಲ್ಲಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು. ನೇರ ಆಡಳಿತಕ್ಕಿಳಿದು ಸಚಿವ ಚಲುವರಾಯಸ್ವಾಮಿ ಒಂದು ಕಡೆಯಲ್ಲಿ ಅಖಾಡಕ್ಕೆ ಈಗ ಎಂಟ್ರಿ ಆಗಿದ್ದಾರೆ ಚಲುವರಾಯಸ್ವಾಮಿ ಅವರು. ಶಾಸಕ ಗಣಿಗ ರವಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಖಾಡದಲ್ಲಿ. ಅತ್ತ ಅಧಿಕಾರ ಉಳಿಸಿಕೊಳ್ಳೋಕೆ ಶತಾಯಗತಾಯ JDS ಪ್ರಯತ್ನವನ್ನು ಮಾಡ್ತಾ ಇದೆ. ಯಾರು ಇಲ್ಲಿ ಮೇಲುಗೈಯನ್ನು ಸಾಧಿಸ್ತಾರೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂತೇಳಿದರೆ ಗಮನಿಸಬೇಕಾದಂಥ ಅಂಶ, ಈಗ ಪ್ರತಿಷ್ಠೆಯಾಗಿ ಕಾಡ್ತಾ ಇರೋದು ಎರಡೂ ಪಕ್ಷಕ್ಕೆ, JDS ಹಾಗೆಯೇ ಕಾಂಗ್ರೆಸ್ ಪಕ್ಷಕ್ಕೆ. ಒಂದು ಕಡೆಯಲ್ಲಿ ಕುಮಾರಸ್ವಾಮಿಯವರು ಇರುವಂಥ ಅಧಿಕಾರವನ್ನು ಉಳಿಸಿಕೊಳ್ಳೋಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಚಲುವರಾಯಸ್ವಾಮಿಯವರು. ಹೇಗಾದರೂ ಮಾಡಿ JDSನಿಂದ ಅಧಿಕಾರವನ್ನು ಕಿತ್ತುಕೊಳ್ಬೇಕು ಎನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಈ ಪ್ರಯತ್ನಕ್ಕೆ ಫಲ ಸಿಗುತ್ತಾ? ಇದು ಕೂಡ ಪ್ರಶ್ನೆ ಇರೋದು. ಎರಡನೇ ಅವಧಿಗೂ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ, ಹಾಗೆಯೇ ಉಪಾಧ್ಯಕ್ಷ ಸ್ಥಾನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ವಿ, ಲೋಕಸಭೆ ಚುನಾವಣೆ ಬಳಿಕ ಒಂದು ರೀತಿ ಮಂಡ್ಯ ನಗರಸಭೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಾ ಇದೆ. ಜಟಾಪಟಿ ಇಬ್ಬರು ಸ್ವಾಮಿಗಳ ನಡುವೆ ಯಾವ ರೀತಿಯಾಗಿದೆ? ಎಂ ಕುಮಾರ್, ಏನು ಮಂಡ್ಯ ನಗರಸಭೆ ಅಧಿಕಾರ ಗದ್ದಿಗೆಯನ್ನು ಹಿಡಲಿಕ್ಕೆ ಈಗ ಮತ್ತೆ ಚಂದ್ರಸ್ವಾಮಿ ಅವರು ಅಖಾಡಕ್ಕೆ ಇಳಿದಿರುವಂತದ್ದು. ಅದನ್ನು ಕೂಡ ಏನು ಸಚಿವ ಚಂದ್ರಸ್ವಾಮಿ ಅವರು ಇದೀಗ ಮಂಡ್ಯ ಜಿಲ್ಲೆ ಉಸ್ತುವಾರಿಯಾಗಿ ವಹಿಸಿಕೊಂಡ ಬಳಿಕ ಇದೀಗ ಈಗಾಗಲೇ ಕೂಡ ಎಲ್ಲಿ ತಮ್ಮ ಅಧಿಕಾರ ಪ್ರಾಬಲ್ಯವನ್ನು ಮರಿಬೋದೆಲ್ಲ ಕೂಡ ಒಂದೊಂದು ಕಡೆಯಿಂದ ಅಧಿಕಾರ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆಷ್ಟೇ ನಾಗಮಂಗಲ ಪುರಸಭೆಯಲ್ಲಿ ಅಧಿಕಾರ ಗದ್ದಿಗೆಯನ್ನ ತಮ್ಮ ತಂತ್ರಗಾರಿಕೆ ಮೂಲಕ ಹಿಡಿದಂತ ಚಂದ್ರಸ್ವಾಮಿ ಅವರು ಇದೀಗ ಮಂಡ್ಯ ನಗರಸಭೆ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ. ಮಂಡ್ಯ ನಗರಸಭೆಯಲ್ಲಿ JDSಗೆ ಸ್ಪಷ್ಟ ಬಹುಮತ ಇರುವಂತದ್ದು. ಅದರಲ್ಲೂ ಕೂಡ 21 ಜನರ ಒಂದು ಬಹುಮತ ಇದ್ರೂ ಕೂಡ ಇದೀಗ ಏನು ಕಾಂಗ್ರೆಸ್ಗೆ ಕೇವಲ 10 ಸ್ಥಾನಗಳಷ್ಟೇ ಇರುವಂತದ್ದು. ಆದ್ರೂ ಕೂಡ ಚಂದ್ರಸ್ವಾಮಿ ಅವರು ತಮ್ಮ ತಂತ್ರಗಾರಿಕೆಯ ಮೂಲಕ ಮಂಡ್ಯ ನಗರಸಭೆಯ ಅಧಿಕಾರ ಗದ್ದಿಗೆಯನ್ನು ಕೂಡ ಹಿಡಲಿಕ್ಕೆ ಮುಂದಾಗಿದ್ದಾರೆ. ಏನು 5 ಪಕ್ಷಗಳ ಶಾಸಕರು ಸೇರಿದಂತೆ ಇನ್ನಿತರ ಕೆಲ JDS ಸದಸ್ಯರನ್ನ ಪಕ್ಷಕ್ಕೆ ಸೆಳೆಯುವ ಮೂಲಕ 19 ಸದಸ್ಯರ ಬಲದೊಂದಿಗೆ ಮತ್ತೆ ಈಗ ಅಧಿಕಾರ ಗದ್ದಿಗೆಯನ್ನು ಹಿಡಲಿಕ್ಕೆ ಒಂದು ರಣತಂತ್ರವನ್ನ ರೂಪಿಸಿರುವಂತದ್ದು. ಇದರ ಜೊತೆಗೆ ಕೂಡ JDS ಕೂಡ ಸಾಕಷ್ಟು ಒಂದು ರೀತಿಯಾಗಿ ಪೈಪೋಟಿಯನ್ನ ಕೊಡ್ತಾ ಇದೆ. ಯಾಕೆಂದ್ರೆ ಏನು ಮೊದಲ ಅವರಿಗೆ ಅಧ್ಯಕ್ಷರಾಗಿದ್ದಂತ ಮಂಜೂರ್ ಅವರು ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ಕೂಡ ಏನೋ ಒಂದು ಕಡೆ JDSಗೆ ಅಧಿಕಾರ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಇದೀಗ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಕೂಡ ಮಂಡ್ಯ ನಗರಸಭೆಯನ್ನ ಮತ್ತೆ ಪಕ್ಷ ತೆಗೆದುಕೊಳ್ಳಲು ಸಾಕಷ್ಟು ತಂತ್ರಗಾರಿಕೆಯನ್ನು ಕುಮಾರಸ್ವಾಮಿ ನಡೆಸಿರುವಂತದ್ದು. ಹಾಗಾಗಿ ಕೂಡ ಈಗ ಮಂಡ್ಯದಲ್ಲಿ ಗೌಡ ವರ್ಸಸ್ ಸ್ವಾಮಿ ಹೆಸರಿನಲ್ಲಿ ಈಗ ಸಾಕಷ್ಟು ಈ ಒಂದು ರಾಜಕೀಯ ಕದನ ಕಿತ್ತಾಟ ಜೋರಾಗಿರುವಂತದ್ದು. ಹೇಮಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಕಾದು ನೋಡಬೇಕಾಗತ್ತೆ ಏನಾಗಬಹುದು ಅಂತೇಳಿ. 10 ಕಾಂಗ್ರೆಸ್ನ ಸದಸ್ಯರಿದ್ದಾರೆ, 3 JDSನವರು, 4 ಪಕ್ಷೇತರ ಅಭ್ಯರ್ಥಿಗಳು. ನಮ್ಮಲ್ಲಿ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ನೀವು ನಮ್ಮಿಂದ ಏನೇ ಹೆಚ್ಚು ಕಡಿಮೆ ಆಗಬಾರ್ದು. ಅವ್ರು ಯಾರನ್ನಾರು ಮಾಡ್ಕೊಳ್ಳಿ, ನಾವು
ಏನು 10 ಜನ ಚಿನ್ನಲ್ಲಿ ಗೆದ್ದಿದ್ದೀವಿ, 2 ಜನ ಇಂಡಿಪೆಂಡೆಂಟ್ ಸಪೋರ್ಟ್ ಇದ್ದಾರೆ, 12 ಜನ ಇರಿ. 12 ಜನ ನಾವು ಕೊನೆ ದಿವಸ ಏನು ಓಟು ನಾವು ನಿಂತ್ಕೋಬೇಕಾ ಅಥವಾ ಬೇಡವಾ, ಕಂಟೆಸ್ಟ್ ಮಾಡೋದಾ ಬೇಡವಾ ಅಂತ ನಮಗೆ ಭಾಳ ದೊಡ್ಡ ಸಂಖ್ಯೆ ಡಿಫ್ರೆನ್ಸ್ ಇರೋದ್ರಿಂದ ನಾವು ಈಗ ಸದ್ಯಕ್ಕೆ ಯಾವುದೇ ಥರದ ಪ್ರಯತ್ನ ಮಾಡದೇ ಇರಲು ತೀರ್ಮಾನ ತಗೊಂಡಿದ್ದೀವಿ. ನಾವು ಬಂದ ಮೇಲೆ ಇಲ್ಲಿವರೆಗೆ ಯಾರೂ ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಬಂದ ಮೇಲೆ ನೋಡ್ತೀವಿ. ನಾವು ಯಾರನ್ನೂ ವಾಲಂಟ್ರಿಯಾಗಿ ಹೋಗಿ ಕರೆದು ಸುಮ್ಮನೆ ಈಗ ಕರೆಯೋಕ್ಕೆ ಹೋದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅವ್ರನ್ನ ಕರೀತಾರೆ, ಅವ್ರನ್ನ ಕರೀತಾರೆ, ಯಾಕೆ ಅಂತ ನಮಗೆ ಆ ಥರದ ವಾತಾವರಣ ನಮ್ಮ ಇಲ್ಲಿವರೆಗೆ ಬಂದಿಲ್ಲ. ನಾವು 10 ಜನ ಪ್ಲಸ್ ನಂದೊಂದು ಓಟ್ 11 ಜನ ಇದ್ದೀವಿ. ನಮ್ಮ ಜೊತೆ ಇಬ್ಬರು ಪಕ್ಷೇತರರು ಗುರುತಿಸ್ಕೊಂಡಿದ್ದಾರೆ, 13. ನಮಗೆ ಅಧಿಕಾರ ಹಿಡಿಯೋಕ್ಕೆ ಚಾನ್ಸಸ್ ಕಡಿಮೆ, ಅದರಿಂದ ನಾವೇನು ಟ್ರೈ ಮಾಡ್ತಾಯಿಲ್ಲ. ತಟಸ್ಥ ನಿಲುವು. ಜನತಾದಳದಲ್ಲಿ ಏನಾಗುತ್ತೆ ಅಂತ ನೋಡ್ತೀವಿ. ನಾವು ಈಗ ಅವರಿಬ್ಬರು ಒಂದಾಗಿ 20 ಜನ ಇದ್ದಾರೆ, ಅವ್ರ MP ಒಂದು 21 ಇದೆ, ನಮ್ಮದು 13 ಇರೋದು. ಅದರಿಂದ ನಾವು ತಟಸ್ಥ ನಿಲುವು. ನಾವು ಯಾವುದೇ ಅಧಿಕಾರ ಹಿಡಿಯೋಕ್ಕೋಸ್ಕರ ಏನು ಪ್ರಯತ್ನ ಪಡ್ತಾಯಿಲ್ಲ. ಏನಾಗುತ್ತೆ ಅಂತ ಕಾದು ನೋಡ್ತೀವಿ. ಇಲ್ಲ, ಆ ಥರದ್ದೇನು ಯಾರು ನಮ್ಮ ಹತ್ರ ಮಾತಾಡಿಲ್ಲ. ನಾವು ಅಧಿಕಾರಕ್ಕೆ ನಮ್ಮ ಹತ್ರ ನಂಬರ್ ಗೇಮ್ ಇಲ್ಲದೇ ಇರುವಾಗ ನಾವು ಸುಮ್ಮನೆ ಮಾಡೋದು ಸರಿಯಲ್ಲ. ಅಲ್ಲಿ ಜನತಾದಳದಿಂದ ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.